ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಆರ್ಸಿಬಿ ಹೊಣೆ ಅಂದಿರುವಂತಹ ಸಿಐಡಿ 11,000 ಜನ ಅಂದ್ರೆ 11,000ಕ್ಕಿಂತನೂ ಜಾಸ್ತಿ ಜನ ಬಂದಿದ್ರು. ಸಾಕಷ್ಟು ಜನರು ಅಲ್ಲಿದ್ರು. 11 ಜನರ ಸಾವಿಗೆ ಆರ್ಸಿಬಿ ಕಾರಣ ಅಂತ ಹೇಳಿರುವಂತಹ ಸಿಐಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ ತುಳಿತ ಆರ್ಸಿಬಿ ಹೊಣೆ ಎಂದಿರುವಂತಹ ಸಿಐಡಿ 11 ಜನರ ಸಾವಿಗೆ ಆರ್ಸಿಬಿ ಕಾರಣ ಎಂದಿರುವಂತಹ ಸಿಐಡಿ ಅಧಿಕಾರಿಗಳಿಂದ ಚಾರ್ಜ್ ಶೀಟ್ ಸಿದ್ಧಪಡಿಸಿರುವಂತಹ ಅಂದ್ರೆ ಸಿಐಡಿ ತನಿಖೆಯ ವೇಳೆ ಸಾಬೀತಾಗಿದೆ ಎಂದಿರುವಂತಹ ಅಧಿಕಾರಿಗಳು 2200ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ ನಿಂದ ಗ್ರೀನ್ ಸಿಗ್ನಲ್. ನೂರಾರು ಪ್ರತ್ಯಕ್ಷ ಸಾಕ್ಷಿ ಮತ್ತು ವಿಡಿಯೋ ಫುಟೇಜ್ಗಳೇ ಐ ವಿಟ್ನೆಸ್. ಏನಾಯ್ತು, ಕತೆ ಏನು, ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ಹೇಳ್ತೀನಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತದಿಂದ 11 ಜನರು ಸಾವನ್ನಪ್ಪಿರುವಂತಹ ಕೇಸ್ ಇದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿರುವಂತದ್ದು. ಸಿಐಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ತಯಾರು ಮಾಡಿದ್ದಾರೆ. 2200ಕ್ಕೂ ಅಧಿಕವಾಗಿರುವಂತಹ ಪುಟದಲ್ಲಿ ಚಾರ್ಜ್ ಶೀಟ್ ರೆಡಿಯಾಗಿದೆ. 11 ಜನರ ಸಾವಿಗೆ ನೇರ ಹೊಣೆ ಆರ್ಸಿಬಿ ಅಂತ ಆಗಿದೆ. ಈ ಒಂದು ತನಿಖೆಯ ವೇಳೆ ಆರ್ಸಿಬಿ, ಡಿಎನ್ಎ ಹಾಗೂ ಕೆಎಸ್ಸಿಎ ವಿರುದ್ಧ ಹಲವಾರು ಸಾಕ್ಷಿಗಳು ಪತ್ತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಗೆ ಹೈಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮುಗಿಸಿ ಸಿಐಡಿ ಚಾರ್ಜ್ ಶೀಟ್ ಸಿದ್ಧಪಡಿಸಿದೆ. ನೂರಾರು ಪ್ರತ್ಯಕ್ಷ ಸಾಕ್ಷಿಗಳು, ಸಿಸಿಟಿವಿ ಮತ್ತು ಗಾಯಾಳುಗಳ ಹೇಳಿಕೆ ಕೂಡ ದಾಖಲೆ ಮಾಡಲಾಗಿದೆ. ಆರ್ಸಿಬಿ ಜೊತೆಗೆ ಕೆಎಸ್ಸಿಎ ಮತ್ತು ಡಿಎನ್ಎ ಈ ಒಂದು ಘಟನೆಗೆ ನೇರ ಕಾರಣ ಅನ್ನುವಂತಹ ತನಿಖೆ ವೇಳೆ ಬಯಲಾಗಿದೆ. ಹೀಗಾಗಿ ಚಾರ್ಜ್ ಶೀಟ್ನಲ್ಲಿ 3 ಸಂಸ್ಥೆಗಳನ್ನ ಸಿಐಡಿ ನೇರ ಹೊಣೆ ಮಾಡಿದೆ. ಸರಿಯಾದ ಪ್ಲಾನ್ ಇಲ್ಲದಿಗೆ ಕಾರ್ಯಕ್ರಮ ಆಯೋಜನೆಗೂ ಮುನ್ನ ಸಭೆಯನ್ನ ಸರಿಯಾಗಿ ಮಾಡದಿರುವುದು ಸೇರಿ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ತೀರ್ಮಾನದ ಬಗ್ಗೆ ಪೊಲೀಸರು ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡದೇ ಇರುವುದು ತನಿಖೆಯ ವೇಳೆ ಗೊತ್ತಾಗಿರುವಂತದ್ದು. ಇನ್ನು ಟಿಕೆಟ್ ಬಗ್ಗೆ ಆರ್ಸಿಬಿ ಗೊಂದಲ ಹುಟ್ಟಿಸಿದ್ದೇ ಘಟನೆಗೆ ಮೂಲ ಕಾರಣ ಅಂತ ಹೇಳಲಾಗುತ್ತೆ. ಅಲ್ಲದೆ ಡಿಎನ್ಎ ಈ ಒಂದು ಕಡೆಯಿಂದ ಯಾವುದೇ ಸೆಕ್ಯೂರಿಟಿ ಪ್ಲಾನ್ ಆಗಿರಲಿಲ್ಲ. ಖಾಸಗಿ ಸೆಕ್ಯೂರಿಟಿ ಏಜೆನ್ಸಿಗಳ ಬಳಕೆಯೂ ಕೂಡ ಮಾಡಿಕೊಂಡಿರಲಿಲ್ಲ. ಪೊಲೀಸರ ಜೊತೆ ಕೂಡ ಸರಿಯಾದ ಮಾತುಕತೆಯನ್ನ ನಡೆಸದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುವುದು ಈ ಒಂದು ವಿಚಾರ ಗೊತ್ತಾಗಿದೆ. ಎಲ್ಲಾ ಗೇಟ್ ಬಳಿಯ ಸಿಸಿಟಿವಿ ಪರಿಶೀಲನೆ, ವಿಡಿಯೋದಲ್ಲಿದ್ದವರು ಹೇಳಿಕೆ, ಪ್ರತಿ ಗೇಟ್ನ ಸೆಕ್ಯೂರಿಟಿ ಡ್ಯೂಟಿಗೆ ಹಾಜರಾಗಿದ್ದಂತಹ ಪೊಲೀಸರ ಹೇಳಿಕೆಯನ್ನ ತನಿಖಾ ತಂಡ ದಾಖಲಿಸಿಕೊಂಡಿದೆ. ಇನ್ನು ಗಾಯಾಳುಗಳ ಹೇಳಿಕೆ, ಗಾಯಾಳುಗಳನ್ನ ಸಾಗಿಸುವವರ ಹೇಳಿಕೆ, ನೂರಾರು ಪ್ರತ್ಯಕ್ಷ ಸಾಕ್ಷಿಗಳ ಮಾಹಿತಿಯನ್ನ ಚಾರ್ಜ್ ಶೀಟ್ ಸಲ್ಲಿಸಲಾಗಿರುವಂತದ್ದು. ಆರ್ಸಿಬಿ ತಂಡ 18ನೇ ಆವೃತ್ತಿಯ ಐಪಿಎಲ್ ಫೈನಲ್ ಗೆದ್ದ ಚಾಂಪಿಯನ್ ಆಗಿ ಈ ಒಂದು ಹಿನ್ನೆಲೆಯಲ್ಲಿ ತಂಡದ ಆಟಗಾರರು ಬೆಂಗಳೂರಿಗೆ ಬಂದಿದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆ ಕೂಡ ಇತ್ತು. ಈ ಒಂದು ಸಂಭ್ರಮಾಚರಣೆ ನೋಡಲಿಕ್ಕೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕ್ರೀಡಾಂಗಣದ ಬಳಿ ಸೇರಿದ್ರು. ಇದರ ಪರಿಣಾಮ ನೂಕುನುಗ್ಗಲು ಉಂಟಾಗಿದೆ, ಕಾಲ್ತುಳಿತವಾಗಿದೆ. ಘಟನೆಯ 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿರುವಂತದ್ದು ಕೂಡ ನಡೆದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.